ಹಲೋ ಕೆ ಸಿ ಟಿ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಎಣ್ಣಾಗಡಿ ಯೂಟ್ಯೂಬ್ ಚಾನಲ್. ಇವಾಗ ಏನಂತಂದ್ರೆ ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಏನಂತಂದ್ರೆ 15 ಜುಲೈ ಬರುತ್ತೆ ಅಂತ ಕೆ ಎ ಕಡೆಯಿಂದ ಆಲ್ರೆಡಿ ನೋಟಿಫಿಕೇಶನ್ ಎಲ್ಲಾನು ಬಂದಿತ್ತು, ನಿಮ್ಗೆಲ್ಲರಿಗೂ ಗೊತ್ತಿದೆ ಸರಿನಾ. ಬಂದ ತಕ್ಷಣ ಇಲ್ಲಿ ಲಿಂಕ್ ಬರುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಲಿಂಕಲ್ಲಿ ಲಿಂಕ್ನ ಬಂದುಬಿಡುತ್ತೆ. ಲಿಂಕ್ ಬಂದ ತಕ್ಷಣ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ, ಮತ್ತು ಯಾವ ರೀತಿ ಚೆಕ್ ಮಾಡ್ಬೇಕನ್ನೋದು ಕೂಡ ಲೈವ್ ಡೆಮೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಏನಂತಂದರೆ ಲಿಂಕ್ ಬಂದ ಮೇಲೆ ಯಾವ ರೀತಿ ಚೆಕ್ ಮಾಡಬೇಕು, ಸ್ವಲ್ಪ ಸ್ಟೂಡೆಂಟ್ಸ್ಗೆ ಏನಾಗಂದರೆ ಲಾಸ್ಟ್ ಇಯರ್ ಕೂಡ ಇಶ್ಯೂ ಬಂದಿತ್ತು. ರಿಸಲ್ಟ್ ಅದೆಲ್ಲ ಅಂತಂದರೆ ಪ್ರೊವಿಷನಲ್ ರಿಸಲ್ಟ್ ಎಲ್ಲನೂ ಬಂದಿತ್ತು, ಬಟ್ ಫೈನಲ್ ರಿಸಲ್ಟಲ್ಲಿ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ, ಮತ್ತು ನಿಮ್ಮ ಏನೋ ಒಂದು ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿರಿ. ನಿಮಗೆ ಪ್ರೊವಿಷನಲ್ ಯಾವ ಸೀಟ್ ಸಿಕ್ಕಿದೆ ಅನ್ನೋದು ಕೂಡ ಕಮೆಂಟ್ ಹಾಕಿರಿ. ಎಷ್ಟು ಸ್ಟೂಡೆಂಟ್ಸ್ಗೆ ಸೇಮ್ ಸೀಟ್ ಸಿಕ್ಕಿದೆ ಅನ್ನೋದು ಕೂಡ ನಾವು ನೋಡ್ಕೊಳ್ಳೋಣ. ಇವಾಗ ಯಾವ ರೀತಿ ನೀವು ಚೆಕ್ ಮಾಡಬೇಕು ರಿಸಲ್ಟ್ ಬಂದ ತಕ್ಷಣ ಅಂತಂದರೆ, ಸರ್ವರ್ ಸ್ವಲ್ಪ ಬ್ಯುಸಿ ಇರುತ್ತೆ. ಬ್ಯುಸಿ ಇದ್ರೂ ಕೂಡ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ, ಓಕೆ, ಈ ರೀತಿ ಬಂದಿರುತ್ತೆ. ಇಲ್ಲಿ ಮೇಲ್ಗಡೆ ಏನಂತಂದರೆ UGCET ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಇರುತ್ತೆ. 15th ಜುಲೈ ಅಂತ ರಿಸಲ್ಟ್ ಇರುತ್ತೆ. ಓಕೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಡೋಂಟ್ ವರಿ, ಓಕೆ, ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ ವಾಟ್ಸಪ್ ಗ್ರೂಪಲ್ಲಿ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಮತ್ತು ಇನ್ನೂ ಕಾಲೇಜ್ ಎಣ್ಣಾಗಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ರೀತಿ ಬಂದುಬಿಡುತ್ತೆ. ಓಕೆ, ಈ ರೀತಿ ಬಂದುಬಿಡುತ್ತೆ. ಈ ರೀತಿ ಬಂದಮೇಲೆ ನೀವು ಏನು ಮಾಡಬೇಕಂತಂದರೆ, ಇಲ್ಲಿ ನಿಮ್ಮ CT ನಂಬರು, ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾ ಹಾಕ್ಬಿಟ್ಟು ಚೆಕ್ ರಿಸಲ್ಟ್ಸ್ ಅಂತ ಕೊಡಬೇಕು. ಓಕೆ, ಬಂತಾ ರಿಸಲ್ಟು? ಓಕೆ, ಬರಲಿಲ್ಲ, ಎರರ್ ಏನಾದರೂ ಬಂತು, ಇಲ್ಲ ಪೇಜ್ ಏನಾದರೂ ಕ್ಲೋಸ್ ಆಯಿತು ಅಂದ್ರೆ ಪದೇ ಪದೇ ಟ್ರೈ ಮಾಡೋಕೆ ಹೋಗಬೇಡಿ. ನಿಮ್ಮ CT ನಂಬರ್ ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಆದ ತಕ್ಷಣ ನೀವು KEಗೆ ರಿಪೋರ್ಟ್ ಮಾಡೋದಾಗಿರಲಿ, ನೀವು ಬೆಂಗಳೂರಿಗೆ ಹೋಗೋದಾಗಿರಲಿ, ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನಂತಂದರೆ, ಆ ರೀತಿ ಬರ್ತಾ ಇದ್ದರೆ ಇನ್ಕಾಗ್ನಿಟೋ ಮೋಡ್ ಅಂತ ಇರುತ್ತೆ. ಓಕೆ, ಗೂಗಲ್ ಕ್ರೋಮಲ್ಲಿ ಇನ್ಕಾಗ್ನಿಟೋ ಅಂತ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಏನಾಗ್ತಂದ್ರೆ ನಿಮಗೆ ರಿಸಲ್ಟ್ನ ಡಿಸ್ಪ್ಲೇ ಆಗುತ್ತೆ. ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಸರ್, ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತಂದರೆ, ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಚಾಯ್ಸ್ ಸೆಲೆಕ್ಷನ್ಸ್ ಇರುತ್ತೆ. ಓಕೆ, ಚಾಯ್ಸ್ 1 2 3 4 ಅಂತ ಇರುತ್ತೆ. ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಇರ್ಬೋದು, ಮಾಹಿತಿ ಇಲ್ಲ ಅಂತಂದ್ರೂ ನಾನು ಮತ್ತೆ ವೀಡಿಯೋಸ್ ಮಾಡಿದ್ದೀನಿ. ಓಕೆ, ಒಂದು KE ಪ್ರಸನ್ನ ಸರ್ ಹೇಳಿರೋ ವೀಡಿಯೋ ಇದೆ, ಇನ್ನೊಂದು ಬಂದುಬಿಟ್ಟು ಕಾಲೇಜ್ ಎಣ್ಣಾ ಗೈಡ್ ಅವರು ಎಕ್ಸ್ಪ್ಲೈನ್ ಮಾಡಿರೋ ವೀಡಿಯೋ ಕೂಡ ಇದೆ. ಅದನ್ನು ನೀವು ನೋಡ್ಕೊಳ್ಬೋದು. KE ಪ್ರಸನ್ನ ಸರ್ ವೀಡಿಯೋ ಮತ್ತು ಕಾಲೇಜ್ ಎಣ್ಣಾ ಗೈಡ್ ವೀಡಿಯೋನ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಕೊಳ್ಬೋದು. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ನೀನು ಶೇರ್ ಮಾಡಿದ್ದೆ. ವೀಡಿಯೋನ ಕ್ಲಿಯರಾಗಿ ನೋಡ್ತಾ ಹೋಗಿ. ಮತ್ತು ಏನಂತಂದ್ರೆ, ನಿಮಗೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನಿಮಗೆ ರಿಸಲ್ಟ್ ಬಂದ ಒಂದು 2-3 ಅವರ್ಸ್ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿಬಿಡುತ್ತೆ. ಆ 2-3 ಅವರ್ಸ್ ಆದಮೇಲೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆದಾಗ ಯಾರು ಚಾಯ್ಸ್ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ ಇವತ್ತು. ಏನಕ್ಕಂತಂದರೆ ಅದ್ರ ಬಗ್ಗೆ KE ಕಡೆಯಿಂದ ಇನ್ನೂ ಗೈಡೆನ್ಸ್ ಬರುತ್ತೆ. ಗೈಡೆನ್ಸ್ ಬಂದಾದಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾರೆಲ್ಲ ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ಅಡ್ಮಿಷನ್ ತೊಗೊಳ್ಬೇಕಂತ ರೆಡಿಯಾಗಿದ್ದೀರಾ, ಅವ್ರು ನೀವು ಅಮೌಂಟ್ ರೆಡಿ ಮಾಡ್ಕೊಳ್ಳಿ. ಏನಕ್ಕಂತಂದರೆ ಫೀಸ್ ಪೇಮೆಂಟ್ ಮಾಡೋದಿರುತ್ತೆ, ಒಂದು ಚಾನಲ್ ಅಂತ ಇರುತ್ತೆ. ಓಕೆ, ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಫೀ ಪೇಮೆಂಟ್ ಮಾಡೋದಿರುತ್ತೆ. ಇನ್ನೊಂದು ಬಂದುಬಿಟ್ಟು ಆನ್ಲೈನಲ್ಲೇ ಪೇ ಮಾಡೋದಿರುತ್ತೆ. ನಾನು ಲೈವ್ ಡೆಮೋ ವಿಡಿಯೋ ಕೂಡ ಮಾಡಿ ಕಾಲೇಜ್ ಎಣ್ಣಾಗಡಿ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ನಮ್ಮ ಸ್ಟೂಡೆಂಟ್ಸು ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ಅಡ್ಮಿಷನ್ ಆಗೋಕ್ಕೆ ಸ್ವಲ್ಪ ಜನ ರೆಡಿ ಇದ್ದಾರೆ. ಅವ್ರದ್ದು ಕ್ರೆಡೆನ್ಷಿಯಲ್ ಎಲ್ಲ ತೊಗೊಂಡ್ಬಿಟ್ಟು ಲೈವ್ ಡೆಮೋ ಮಾಡಿ ಹಾಕಿರ್ತೀನಿ ಸರ್. ಬಟ್ ನನ್ನ ಸಜೆಷನ್ ಅಂದರೆ, ಯಾರು ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ. ಏನಕ್ಕಂದರೆ ಕರೆಕ್ಟ್ ಕಟ್ ಆಫ್ ಇಲ್ಲ. ಬಟ್ ಸ್ವಲ್ಪ ಜನಕ್ಕೆ ಡ್ರೀಮ್ ಕಾಲೇಜ್ ಇರುತ್ತೆ, ಇಲ್ಲ ಅವ್ರ ಊರ ಹತ್ರನೇ ಇರೋ ಕಾಲೇಜ್ ಸಿಕ್ಕಿರುತ್ತೆ. ಆ ರೀತಿ ಇರೋ ಸ್ಟೂಡೆಂಟ್ಸ್ ಓಕೆ, ನೀವು ಅಡ್ಮಿಷನ್ ಆಗಿರಿ. ಇನ್ನೊಂದು ಬಂದುಬಿಟ್ಟು ಚಾಯ್ಸ್ 4 ಏನಕ್ಕಂತಂದರೆ, ಸರ್ ನನಗೆ ಕಾಮೆಂಟ್ KEಯಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀನಿ, ನನಗೆ ಅಲ್ಲಿ ರ್ಯಾಂಕ್ ಚೆನ್ನಾಗಿದೆ, ನಾನು ಅಲ್ಲೇ ಹೋಗಿರ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ಸರ್ ನನಗೆ JEE ಕಾಲೇಜ್ ಸಿಕ್ಕಿದೆ, ನಾನು ಆ ಕಡೆ ಹೋಗಿರ್ತೀನಿ, ಇಲ್ಲ ನನಗೆ KE ಕೌನ್ಸಿಲಿಂಗೇ ಬೇಡ ಅನ್ನೋರು ಚಾಯ್ಸ್ 4 ಕ್ಲಿಕ್ ಮಾಡಿಬಿಟ್ಟು ಫ್ರೀ ಎಕ್ಸಿಟ್ ಅಂತ ಇರುತ್ತೆ. ಯಾವುದೇ ರೀತಿಯ ಅಮೌಂಟ್ ನಿಮಗೆ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಫ್ರೀ ಎಕ್ಸಿಟ್ ಕೂಡ ಆಗ್ಬೋದು. ಇನ್ನೊಂದು ಬಂದುಬಿಟ್ಟು ಚಾಯ್ಸ್ 3 ಏನಂತಂದರೆ, ನಿಮಗೆ ಸಿಕ್ಕಿರೋ ಸೀಟ್ನ ನೀವು ಕ್ಯಾನ್ಸಲ್ ಮಾಡ್ಕೊಳ್ತೀರಾ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ. ಬಟ್ ಇದೇನಂದರೆ ಸ್ವಲ್ಪ ರಿಸ್ಕು. ಯಾರೆಲ್ಲ ಚಾಯ್ಸ್ 3 ಕ್ಲಿಕ್ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ನಿಮ್ಗೆ ಬೇಡದೇ ಇರೋ ಬ್ರ್ಯಾಂಚನ್ನು ಹಾಕಿದ್ದೀರಾ. ಓಕೆ, ಗೊತ್ತಿಲ್ಲದೆ ನಿಮ್ಗೆ ಬೇಡದೇ ಇರೋ ಬ್ರ್ಯಾಂಚನ್ನು ಹಾಕಿದ್ದೀರಾ. ನಿಮ್ಮ ಪೇರೆಂಟ್ ಜೊತೆ ಡಿಸ್ಕಸ್ ಮಾಡಿದಾಗ ಪ್ರೊವಿಷನಲ್ ರಿಸಲ್ಟ್ ಬಗ್ಗೆ ಅವ್ರೇನು ಹೇಳ್ತಾ ಇದ್ದಾರೆ, ಈ ಬ್ರಾಂಚ್ ಬೇಡ, ಈ ಕಾಲೇಜ್ ಬೇಡ ಅಂತ. ಆ ರೀತಿ ಸ್ಟೂಡೆಂಟ್ಸ್ ಏನಂದರೆ, ನೀವು ಚಾಯ್ಸ್ 3 ಕ್ಲಿಕ್ ಮಾಡಬೇಕು. ಚಾಯ್ಸ್ 3 ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, 1 to 10 ಇದ್ದರೆ ನಿಮಗೆ 5th ನಂಬರ್ ಏನಾದರೂ ಕಾಲೇಜ್ ಸಿಕ್ಕಿದ್ರೆ 5th ಡಿಲೀಟ್ ಆಗಿಬಿಡುತ್ತೆ, ಮಿಕ್ಕಿದೆಲ್ಲನೂ ಇದ್ಬಿಡುತ್ತೆ. ಅವಾಗ ಏನಾಗುತ್ತೆ ನಿಮಗೆ ಅಂತಾರೆ, ಮತ್ತು ಮಿಕ್ಕಿದಿರೋದ್ರಲ್ಲಿ ನೀವು ಯಾವುದೆಲ್ಲ ಡಿಲೀಟ್ ಮಾಡ್ಬೇಕಂತ ನಿಮ್ಮ ಪೇರೆಂಟ್ಸ್ಗೆ ಮತ್ತೊಂದು ಸಲ ಕೇಳಿ, ಇಲ್ಲ ನೀವು ಯಾರಿಗೆ ಸಜೆಷನ್ಸ್ ಕೇಳಿದರೆ ಅವ್ರಿಗೆ ಮತ್ತೊಂದು ಸಲ ಸಜೆಷನ್ ಕೇಳಿಬಿಟ್ಟು ಎಲ್ಲನೂ ಏನು ಡಿಲೀಟ್ ಮಾಡ್ಬೇಕಂತಾರೆ ಎಲ್ಲನೂ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಯಾವುದೆಲ್ಲ ಇಡಬೇಕಂತಂದರೆ ಅಷ್ಟೇ ಇಡಿ. ಆ್ಯಡ್ ಮಾಡೋಕ್ಕಾಗಲ್ಲ, ಆ್ಯಡ್ ಮಾಡೋಕ್ಕೆ ಸತ್ರು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಆ್ಯಡ್ ಮಾಡೋದ್ರ ಬಗ್ಗೆ ಥಿಂಕೇ ಮಾಡೋಕ್ಕೆ ಹೋಗ್ಬೇಡಿ. ಏನು ಆ್ಯಡ್ ಮಾಡೋದಿತ್ತು ನಿಮ್ಮದು ಅಲ್ಲೇ ಫಸ್ಟ್ ರೌಂಡ್ ಮುಂಚೆನೇ ಇತ್ತು ಅಷ್ಟೇ. ನೀವು ಏನೇನು ಆ್ಯಡ್ ಮಾಡಿದರೆ ಅದಷ್ಟೇ ಆ್ಯಡ್ ಮಾಡೋದು. ಓಕೆ, ಅದಾದಮೇಲೆ ಚಾಯ್ಸ್ 2 ಅಂತಂದರೆ, ಚಾಯ್ಸ್ 2 ಈಸ್ ವೆರಿ ವೆರಿ ಬೆಸ್ಟ್ ಆ್ಯಂಡ್ ಓಕೆ ಪಾಪ್ಯುಲರ್ ಚಾಯ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡ್ತಾ ಇದ್ದೀರಾ, ಮತ್ತು ನೆಕ್ಸ್ಟ್ ರೌಂಡಿಗೋಸ್ಕರ ಹೋಗ್ತಾ ಇದ್ದೀರಾ ಅಂತ. ಸಿಕ್ಕಿರೋ ಸೀಟ್ನ ಹೋಲ್ಡ್ ಅಂತಂದರೆ, ಇವಾಗ ನಿಮಗೆ 1 to 5th ಏನಾದರೂ ಸಿಕ್ಕಿದ್ರೆ, 1 to 10 5th ಏನಾದರೂ ಕಾಲೇಜ್ ಸಿಕ್ಕಿದ್ರೆ 5th ಸೀಟ್ ನಿಮ್ಮದೇ ಆಗಿರುತ್ತೆ, 100% ನಿಮಗೇನೆ. ಓಕೆ, ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. 1 to 4th ನಿಮ್ಗೆ ಯಾವುದಾದ್ರೂ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಓಕೆ, 1 to 4th ನಿಮ್ಗೆ ಯಾವುದು ಸಿಗಲಿಲ್ಲ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂದರೆ 5th ನಿಮಗೇನೆ ಅಲಾಟ್ ಆಗಿರುತ್ತೆ ಸೆಕೆಂಡ್ ರೌಂಡಲ್ಲಿ. ಇವತ್ತು ಬರೀ
ಏನಂತಂದರೆ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿಗೆ 3 to 4 ಡೇಸ್ ಟೈಮ್ ಇರುತ್ತೆ ಚಾಯ್ಸ್ ಎಂಟ್ರಿಗೂ. ನೀವೇನಾದರೂ ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ಅಡ್ಮಿಷನ್ ಆಗೋ ಸ್ಟೂಡೆಂಟ್ಸ್ ಓಕೆ. ನಿಮಗೆ 3 to 4 ಡೇಸ್ ಇರುತ್ತೆ ಅಡ್ಮಿಷನ್ ಆಗೋಕ್ಕೆ. ನೀವೇನು ಮಾಡಬೇಕು, ಏನೇನು ಪ್ರೊಸೆಸ್ ಇರುತ್ತೆ ನಿಮಗೆ ಅಂತಂದರೆ, ನೀವು ಫೀ ಪೇಮೆಂಟ್ ಮಾಡಬೇಕು. ಮಾಡಿದಾದ್ಮೇಲೆ 1-2 ಅವರ್ಸಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. KN ಅಲ್ಲೇ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆದಮೇಲೆ ಏನಾಗುತ್ತೆ ಅಂತಂದರೆ, ನೀವು ಆ ಕನ್ಫರ್ಮೇಷನ್ ಸ್ಲಿಪ್ಪು, ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಜೆರಾಕ್ಸ್ ಕಾಪೀಸ್ ಎಲ್ಲ, ಅಟೆಸ್ಟೆಡ್ ಕಾಪೀಸ್ ಎಲ್ಲ ತೊಗೊಂಡ್ಬಿಟ್ಟು ಕಾಲೇಜ್ ರಿಪೋರ್ಟ್ ಆಗಬೇಕು. ಗಿವನ್ ಟೈಮ್ ಲೈನ್ ಕೆ ಏನು ಟೈಮ್ ಕೊಡುತ್ತೆ ಆ ಟೈಮ್ ಲೈನಲ್ಲಿ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಆಗಬೇಕು. ಆ ಟೈಮ್ ಲೈನಲ್ಲಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಸರ್ ಅಂದರೆ, ನಿಮಗೆ ಅಲ್ಲಿ ಸೀಟ್ ಕ್ಯಾನ್ಸಲ್ ಆಗುತ್ತೆ ಮತ್ತು KA ಕಡೆಯಿಂದ ಆಚೆ ಹಾಕಿಬಿಡ್ತಾರೆ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಸೀಟ್ ನಾಟ್ ಅಲಾಟೆಡ್ ಏನು ಮಾಡ್ಬೇಕು ಸರ್ ಅಂದರೆ, ಸೀಟ್ ನಾಟ್ ಅಲಾಟೆಡ್ ಏನು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ. ಜಸ್ಟ್ ಐ ಅಗ್ರಿ ಅಂತ ಒಂದು ಬಟನ್ ಇರುತ್ತೆ. ಓಕೆ, ಚೌಕಾಕಾರದಲ್ಲಿ ಒಂದು ಬಟನ್ ಇರುತ್ತೆ. ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು. ನೀವು ಯಾರು ಯಾವುದೇ ರೀತಿಯ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಸೆಕೆಂಡ್ ರೌಂಡಿಗೆ ಹೋಗೋಕ್ಕೋಸ್ಕರ. ಓಕೆ, ಯಾರೆಲ್ಲ ನೀಟ್ ಕೋರ್ಸಸ್ ಆ್ಯಡ್ ಮಾಡ್ತೀರಾ ಅವರು ಪೇಮೆಂಟ್ ಮಾಡಬೇಕು. ಅದ್ರ ಬಗ್ಗೆ ಹೇಳಿದ್ದೀನಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿರ್ತೀನಿ. ಕಾಲೇಜ್ ಆ್ಯಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಾಕು, ನಿಮ್ಗೇನು ಬೇಕಾಗಿಲ್ಲ. ಟೆನ್ಷನ್ ಫ್ರೀ ಅಡ್ಮಿಷನ್ ಆಗ್ತೀರಾ. ಓಕೆ, ಬಿನಾ ಟೆನ್ಷನ್ ನೀವು ಅಡ್ಮಿಷನ್ ಆಗಿ ಕಾಲೇಜಿಗೆ ಹೋಗ್ತೀರಾ. ಕಾಲೇಜ್ ಆ್ಯಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸರ್. ನಾನು ಸೀಟ್ ನಾಟ್ ಅಲಾಟೆಡ್, ನಿಮ್ಗೆ ಏನಕ್ಕೆ ಸೀಟ್ ಸಿಕ್ಕಿಲ್ಲ ಅಂತಂದರೆ, ನೀಟ್ ಸ್ಟೂಡೆಂಟ್ಸು ಮತ್ತು ಬಿ ಫಾರ್ಮಾ ಸ್ಟೂಡೆಂಟ್ಸ್ ಎಲ್ಲ ಇಂಜಿನಿಯರಿಂಗ್ ಸೀಟ್ನ ಹೋಲ್ಡ್ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಸಿಕ್ಕಿರೋದಿಲ್ಲ. ನಿಮಗೆ ಬೆಸ್ಟ್ ಸೀಟ್ ಸಿಗಬೇಕು ಅಂತಂತಾರೆ ಏನಂತಂದರೆ, ಸೆಕೆಂಡ್ ರೌಂಡಲ್ಲಿ 100% ನಿಮಗೆ ಸೀಟ್ ಸಿಗುತ್ತೆ. ನೀವು ಆ ರೀತಿ ಆಪ್ಷನ್ ಎಂಟ್ರಿ ಏನಾದರೂ ಮಾಡಿದರೆ. ಇಲ್ಲ ನಿಮ್ಮ ರ್ಯಾಂಕ್ ಬಂದುಬಿಟ್ಟು 1 lakh ಮೇಲೆ ಇದೆ, ನೀನು ಬರೀ ಟಾಪ್ 10 ಕಾಲೇಜಸ್ ಹಾಕಿದರೆ ಅಂತಂದರೆ ನಿಮಗೆ ಯಾವ ರೌಂಡಲ್ಲೂ ಸೀಟ್ ಸಿಗಲ್ಲ. ಅದ್ರ ಬಗ್ಗೆ ನೀವು ತಲೆನೇ ಕೇಳಿಸ್ಕೋಬೇಡಿ. ನಿಮಗೆ ಈ ವರ್ಷ ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಇದ್ಬಿಡಿ, ಸರಿನಾ? ಅದಾದಮೇಲೆ ಏನಂತಂತಂದರೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀಟ್ ಸ್ಟೂಡೆಂಟ್ಸ್ ಆಲ್ರೆಡಿ OMR ಶೀಟ್ ಎಲ್ಲ ಚೆಕ್ ಮಾಡಿದ್ದೀರಾ. ಓಕೆ, NTA ಕಡೆಯಿಂದ ಬಂದಿರೋದನ್ನ ಆಲ್ರೆಡಿ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ತದೆ, ಏನು ಬಂದಿದೆ ಎಲ್ಲಾನು ಚೆಕ್ ಮಾಡ್ಕೊಂಡಿದ್ದೀರಾ. ಅದ್ರ ಮೇಲೆ ಏನಾಗುತ್ತೆ ನಿಮಗೆ ಅಂತಂತಂದರೆ, ಇಲ್ಲಿ ನೋಡಿ. ಓಕೆ, ನಾನು ಇದು BDSಗೆ ಓಕೆ, BDSಗೆ ಕಟ್ ಆಫ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ, ಇದೇ ರೀತಿ MBBS, ಗೌರ್ಮೆಂಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್, ಪ್ರೈವೇಟ್ ಕಾಲೇಜಿನ ಪ್ರೈವೇಟು, ಮತ್ತು ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಲಾಸ್ಟ್ ಇಯರ್ ಕಟ್ ಆಫ್. ಓಕೆ, ರಿಯಲ್ ಕಟ್ ಆಫ್ನೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ PDFನ ಶೇರ್ ಮಾಡಿರ್ತೀನಿ. ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಬೇಕು, ನೀಟ್ PDF ಅಂತ ಕಮೆಂಟ್ ಮಾಡಿದರೆ ನಾನು ನಿಮಗೆ ಯಾವ ರೀತಿ ಶೇರ್ ಮಾಡ್ಬೇಕನ್ನೋದನ್ನ ಹೇಳಿರ್ತೀನಿ. ಇದನ್ನೇ PDF ಏನಾದರೂ ನೀವು ಬೇರೆ ಕಡೆ ತೊಗೊಳ್ಬೇಕಂದ್ರೆ 500, 400 ಈ ರೀತಿ ಚಾರ್ಜಸ್ ಮಾಡ್ತಿದ್ರು. ನಾನು ಅತಿ ಕಡಿಮೆ ಬೆಲೆಯಲ್ಲೇ ಇದು ಮಾಡಿರ್ತೀನಿ. ನೀವು ಇಲ್ಲಾಂದರೆ ಅಮೌಂಟ್ ಕೂಡ ನೀವೇ ಕಮೆಂಟ್ ಹಾಕಿರಿ ಎಷ್ಟಂತ. ಯಾರು ಜಾಸ್ತಿ ಅಂತಂದರೆ, ಸರ್ ಒಂದು 100 ರೂಪೀಸ್ ತೊಗೊಳ್ಳಿ ಸರ್, PDF ಕೊಡಿ ಅಂತ 100 ಏನಾದರೂ ಕಮೆಂಟ್ ಹಾಕಿದರೆ ಅಷ್ಟೇ. ನೀವು ಎಷ್ಟು ಅಂತೀರಾ ಅಷ್ಟರಲ್ಲೇ ನಾನು PDFನ ರಿಲೀಸ್ ಮಾಡ್ತೀನಿ. ಹೆಂಗಾದರೂ ನಾನು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ರೆಡಿ ಮಾಡಿದ್ದೀನಿ. ಓಕೆ, ನಿಮಗೋಸ್ಕರನೇ ರೆಡಿ ಮಾಡಿರೋದು. ನೀವು ಎಷ್ಟಿಗೆ ಅಂತೀರಾ ಅಷ್ಟಿಗೆ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಅದನ್ನು ಎಲ್ಲ ಕೋರ್ಸಸ್ಗೆ, ಓಕೆ, ಎಲ್ಲ ಕೋರ್ಸಸ್ಗೂ ರೆಡಿ ಮಾಡಿದ್ದೀನಿ. ಡೋಂಟ್ ವರಿ. ನೀಟು, BMS, BDS ಎಲ್ಲದಕ್ಕೂ ರೆಡಿ ಮಾಡಿದ್ದೀನಿ. ಎಲ್ಲದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಈ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ನಾನು ನಿಮಗೆ ಕ್ಲಿಯರಾಗಿ ಹೇಳಿರ್ತೀನಿ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡ್ಕೋಬೇಕು. ಮತ್ತು ರಿಸಲ್ಟ್ ಚೆಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ನೋಟ್ ಇರುತ್ತೆ. ಓಕೆ, ನೋಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕಂತಂದರೆ, ನೀವು ಏನು ಮಾಡಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ನೋಟ್ನ ಹೇಳಿರ್ತಾರೆ. ಅದಾದಮೇಲೆ ಮತ್ತೆ ನಿಮ್ಮ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಏನಾಗಿರುತ್ತೆ ಅದು ನೀಟ್ ರಿಸಲ್ಟ್ ಬಂದ ಮೇಲೇ ಬರುತ್ತೆ. ಚಾಯ್ಸ್ ಎಂಟ್ರಿಗೋಸ್ಕರ 3 ಡೇಸ್ ಇರುತ್ತೆ. ಚಾಯ್ಸ್ ಎಂಟ್ರಿ ಮಾಡುವಾಗ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ ಕೂಡ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕಾಲೇಜ್ ಆ್ಯಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾನು ನಿಮಗೆ ಎಲ್ಲನೂ ಲೈವ್ ಅಪ್ಡೇಟ್ ಮುಖಾಂತರ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಲೇಜ್ ಆ್ಯಂಡ್ ಗೈಡ್. ಥ್ಯಾಂಕ್ ಯು.